ಪಕ್ಷದ ಇತಿಹಾಸದಾಗಿದೆ ಯಾವ ಚುನಾವಣೆ ಬಂದರೆ ಜನಗಳ ಮಧ್ಯೆ ಹೋದ್ರೆ ನಾವು ನಮ್ಮ ಸಾಧ್ಯನ ತೋರಿಸಿ ನಾವು ಮಾತಾಡ್ತಿದ್ದೀವಿ. ಇದು ನಾವು ಘೋಷಣೆ ಮಾಡಲಿಲ್ಲ. ಇಸ್ಲಾಂ ಬೋರ್ಡ್ಗಳು ಫ್ರೀ ಕೊಡ್ತೀವಿ ಅಂತ ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ. ಈ ರಾಜೀವ್ ಗಾಂಧಿ 47,000 ಮನೆಗಳನ್ನು ನಾವು ಕೊಡ್ತೀವಿ ಅಂತ ಘೋಷಣೆ ಮಾಡಿಲ್ಲ. ಅದ್ರ ಜೊತೆಲಿ ಬೆಂಗಳೂರು ಸಿಟಿಯಲ್ಲಿ ವ್ಯತ್ಯಾಸ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನಿದೆ ನಾವು ಜನಗಳ ಮಧ್ಯದಲ್ಲಿ ಇರ್ತೀವಿ. ಜನಗಳು ಹೇಳಕ್ಕೆ ಅವ್ರು BJP ಮುಖಂಡರು ನಾವು ಹೇಳಬೇಕು. ಬೆಂಗಳೂರು ಸಿಟಿ ಏನು ಮಾಡೋದು, ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರ ಮುಖ್ಯಮಂತ್ರಿ ಇರುವಾಗ 2016ರಲ್ಲಿ ಬ್ಯಾಂಗ್ಳೂರು ಸರೌಂಡಿಂಗಲ್ಲಿ ಏನು ಮಾಡೋದು, ಭಾಳ ಎತ್ತರದಲ್ಲಿ ಬೆಳೆಬಿಟ್ಟಿದೆ ಬೆಂಗಳೂರು. ಕನಿಷ್ಠ ನನ್ನ ಒಂದೂವರೆ ಕೋಟಿ ಜನಸಂಖ್ಯೆ ಆಗಿದೆ. ಅಲ್ಲಿ ಆಟೋ ಚಾಲಕರು, ಬೀದಿ ವ್ಯಾಪಾರ ಮಾಡೋರು, ಕೂಲಿ ಮಾಡೋರು ಜಾಸ್ತಿ. ಅಂಥವ್ರನ್ನ ಸ್ವಂತ ಮನೆ ಆಗಬೇಕಂತ ಹೇಳ್ಬಿಟ್ಟು 2016ರಲ್ಲಿ ರಾಜೀವ್ ಗಾಂಧಿಗೆ ಸಿದ್ದರಾಮಯ್ಯ ಅವರು 1028 ಎಕರೆ ಹ್ಯಾಂಡ್ ಓವರ್ ಮಾಡೋದು. ಆ ಟೈಮಲ್ಲಿ ಯಾವಾಗ 2016ರಲ್ಲಿ ಅವ್ರಿಗೆ ಒಂದು 6 ಲಕ್ಷ ನಿಧಿ ಮಾಡಿರ್ತಾರೆ. ಬೆಂಗಳೂರು ಸರೌಂಡಿಂಗ್ ಸಿಟಿನಲ್ಲಿ ಎಲ್ಲರಿಗೂ ಬಡ ಮನುಲಾಗಬೇಕು. ಬೀದಿ ವ್ಯಾಪಾರ ಮಾಡೋರು, ಕೂಲಿ ಮಾಡೋರು, ಬೀದಿ ವ್ಯಾಪಾರ ಮಾಡೋರು ಇದ್ದಾರೆ. ಅವ್ರಿಗೆ ಸ್ವಂತ ಮನೆ ಆಗಬೇಕಂತ ಸಿದ್ದರಾಮಯ್ಯ ಅವರು 1080 ಎಕರೆ ಹ್ಯಾಂಡ್ ಓವರ್ ಮಾಡ್ತಾರೆ 2016ರಲ್ಲಿ. ಬೆಂಗಳೂರು ಸಿಟಿ ಸರೌಂಡಿಂಗಲ್ಲೇ ಆಗಬೇಕಂತ 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ ಅಂತ ತಮಗೆಲ್ಲ ಗೊತ್ತಿರ್ತಾರೆ. 6 ಲಕ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ 1 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಿಗೆ 1,20,000, SC SC ಇದ್ರೆ 2 ಲಕ್ಷ ಸರ್. ಅಂದರೆ ಜನರಿಗೆ ಎಷ್ಟು ಕಟ್ಟಬೇಕಾಗಿತ್ತು? 2.5 ಲಕ್ಷ ಕೊಟ್ಟರು ಅವ್ರು ಒಂದು ಮನೆ ಸಿಕ್ಕೋದು. SC SCಗೆ 2 ಲಕ್ಷ ಕೊಟ್ಟರು ಅವ್ರ ಮನೆ ಸಿಕ್ಕೋದು. ಅದೇ BJP 2021ರಲ್ಲಿ BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ರಿವ್ಯೂ ಮೀಟಿಂಗ್ ಮಾಡಿ ನಾವೇನು 6 ಲಕ್ಷ ನಿಧಿ ಮಾಡಿದ್ದೀವಿ ಅದಕ್ಕೆ 11,20,000 ಮಾಡಿಬಿಟ್ರು ಸರ್. ಈಕ್ವಲ್ ನಾವು 6 ಲಕ್ಷ ನೀತಿ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರ ಇರುವಾಗ. BJP 2021ರಲ್ಲಿ ಬಂದು ಏನು ಮಾಡಿದ್ರು, 11,20,000 ಮಾಡಿ ಡಬಲ್ ರೇಟ್ ಮಾಡಿಬಿಟ್ಟು ಯಾರೂ ಮುಂದೆ ಬರ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನನ್ನ ಒಂದು ಸರಿ ಕರೆದು ಆ ಕನಸಿಟ್ಟುಕೊಂಡು ನಂದು ಅದೇನೈತೆ 1 ಲ್ಯಾಕ್ ಹೌಸಿಂಗ್ ಯಾವ ಸ್ಟೇಜಲ್ಲಿ ಇದೆ ಅಂತ ನಾನು 2,000 ತಾವು ಮುಖ್ಯಮಂತ್ರಿ ಇರುವಾಗ ಅದು 6 ಲಕ್ಷ ರೇಟ್ನ ನಾನು ನಿಧಿ ಮಾಡಿದ್ವಿ. BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಬಂದು 11,20,000 ಮಾಡಿದ್ದಾರೆ ಸರ್. 8.5 ಲಕ್ಷ ಬಡವರು ಕಟ್ಟಬೇಕು ಸರ್, ಯಾರೂ ಮುಂದೆ ಬರ್ತಾ ಇಲ್ಲ. ಪಾಪ ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ, ಬಡವರು ದುಡ್ಡು ಕಟ್ಟಕ್ಕಾಗಲ್ಲ, ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ 2.5 ಲಕ್ಷ ಅಂತ 1 ಲಕ್ಷ ಮಾನ್ಯ ಮುಖ್ಯಮಂತ್ರಿಗಳು ಕಡಿಮೆ ಮಾಡಿದ್ರು. ಸರ್ಕಾರವಾದ ಅದೇ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಕೊಂಡು 1 ಲಕ್ಷ ಕಡಿಮೆ ಮಾಡೋದಿಲ್ಲ. ಆಮೇಲೆ ಬ್ಯಾಂಕಿಂದ ಲೋನ್ ತೊಗೊಂಡು ಅವ್ರಿಗೆ ಮನೆಗಳು ಕೊಡಿ ಅಂತ ಸೂಚನೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟರು ಸರ್. ಎಲ್ಲ ಬ್ಯಾಂಕ್ಗಳನ್ನ ಒಂದು 3 ತಿಂಗಳು ಕಂಟಿನ್ಯೂಸ್ ಮೀಟಿಂಗ್ ಮಾಡಿ ನಾವು ಎಲ್ಲ ಬ್ಯಾಂಕ್ಗಳನ್ನ ತರಬೇಕು. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳು ಏನು ಮಾಡಿದ್ರು ಸರ್, ಮುಂದೆ ಬಂದಿಲ್ಲ. ಕಾರಣ ಅಂದರೆ ಪಾಪ ಬಡವರು ಯಾವುದೋ ಒಂದು ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ ಸರ್, ವೆಹಿಕಲ್ಗಳು ಮತ್ತೊಂದು ಲೋನ್ ತೊಗೊಂಡಿರ್ತಾರೆ. ಅವ್ರು ಯಾರಿಗೂ ಸಿಬಿಲ್ ಇಲ್ಲ. ಸಿಬಿಲ್ ಇಲ್ಲ ಕಾರಣಕ್ಕೆ ಯಾರು ನ್ಯಾಷನಲೈಸ್ ಬ್ಯಾಂಕ್ ಮುಂದೆ ಬಂದಿಲ್ಲ. ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ 5 ಲಕ್ಷ ಲೋನ್ ತೊಗೊಂಡ್ರೆ ನಾವು ಬರೀ EMI ತಿಂಗಳಿಗೆ 5,000 ಕಟ್ಟಬೇಕಾಗ್ತದೆ ಸರ್. ನಾವು ಪ್ರೈವೇಟ್ ಬ್ಯಾಂಕಲ್ಲಿ ತಗೊಂಡ್ರೆ ಇಂಟ್ರೆಸ್ಟ್ ಜಾಸ್ತಿ. ನ್ಯಾಷನಲೈಸ್ ಬ್ಯಾಂಕಲ್ಲಿ ಇಂಟ್ರೆಸ್ಟ್ 7%, ಪ್ರೈವೇಟ್ ಬ್ಯಾಂಕಲ್ಲಿ ತಗೊಂಡ್ರೆ 11ರಿಂದ 12% ಆಗ್ತದೆ ಇಂಟ್ರೆಸ್ಟ್. ಅದು EMI 8,500 ಆಗ್ತದೆ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್, ಯಾರು ಇದು ಬ್ಯಾಂಕ್ ಅವ್ರು ಮುಂದೆ ಬರ್ತಾರೆ, ನ್ಯಾಷನಲೈಸ್ ಬ್ಯಾಂಕ್ ಅವರು ಏನಿದ್ರೆ ಬಡವರಿಗೆ ಸಿಬಿಲ್ ಸಿಗ್ತಾ ಇಲ್ಲ, ಏನು ಮಾಡೋದಂತೆ. ಇಲ್ಲ ನಾವು ಒಂದು ಕೆಲಸ ಮಾಡೋ, ಆ ಕ್ಯಾಬಿನೆಟ್ ಪುಟ ಮಾಡೋ ಫೈಲ್ ಅದು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಬಡವರು ಏನಿದೆ ನ್ಯಾಷನಲೈಸ್ ಬ್ಯಾಂಕ್ ಇಂಟ್ರೆಸ್ಟೇ ಬರಲಿ, ಆ ಡಿಫ್ರೆಂಟ್ ಅಮೌಂಟ್ ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ತೊಗೊಂಡಿನೋ ಆ ಡಿಫ್ರೆಂಟ್ ಅಮೌಂಟ್ ಸರ್ಕಾರ ತೊಗೊಂಡಾರಂತ 1,600 ಕೋಟಿ ಸರ್ಕಾರ ಕೊಡಬೇಕಂತ ಏನು ಏನು ಸರ್ ಮಾಡಿಲ್ಲ BJP ಅವರು. ಅವಾಗ ಯಾವ ಗ್ಯಾರಂಟಿ ಇರಲಿಲ್ಲ ಸರ್, ಅವ್ರಿಗೆ ಯಾವ ಗ್ಯಾರಂಟಿ ಏನೇನೂ ಇರಲಿಲ್ಲ. ಮಾಡ್ಬೋದಾಗಿತ್ತು. ನಮಗೆ ಚುನಾವಣೆ ಟೈಮಲ್ಲಿ ಜನಗಳು ಓಟ್ ತಗೊಳ್ಳೋದ ನಮ್ಮ ರಾಜಕೀಯಕ್ಕೋಸ್ಕರ ನಾವು ಇದು ಮಾಡಿಲ್ಲ, ಘೋಷಣೆ ಮಾಡಿಲ್ಲ. ಬಡೇ ಬಡವರು ಕಷ್ಟದಲ್ಲಿಲ್ಲ ಅಂತ ನಮ್ಮ ಚಿಂತನೆ. ಕಾಂಗ್ರೆಸ್ ಪಕ್ಷನೇ ಆಟ, ಕಾಂಗ್ರೆಸ್ ಪಕ್ಷನೇ ಬಡವ್ರ ಪರ. ಎಲ್ಲ ಜಾತಿಯವರೆಗೂ ಯಾವ್ದಾದ್ರು ಪಕ್ಷ ತಗೊಳ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷ. ಅದಕ್ಕೆ BJP ಅವರಿಗೆ ಇದು ಉತ್ತರನ ನಾವು ದೊಡ್ಡ ಸಭೆ ಮಾಡಿ ಈ BJP ಅವರಿಗೆ ಉತ್ತರ ಕೊಡಬೇಕಾಗ್ತದೆ. ನಾನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಫೋನ್ ಮಾಡಿದ್ದೆ ಸರ್, ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ದಯಮಾಡಿ ನೀವು ಬರಬೇಕು, ನೋಡ್ಬೇಕು ಕಾರ್ಯಕ್ರಮ ಹೆಂಗೆ ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲ ನಾವು ಬರೋಕ್ಕಾಗಲ್ಲ, ನಂಬಿಕೆ ಡೇಟ್ ಕೊಡಬೇಕಾಗಿದೆ ಅಂತ ಅವ್ರು ಬಂದಿಲ್ಲ. ನಾನು ಇನ್ನೊಬ್ರು ಎಷ್ಟು ಹೇಳಕ್ಕೆ ಹೋಗಲ್ಲ ಸರ್. ನಾನು ಇನ್ನೊಬ್ರು ನಾವು ದೊಡ್ಡ ಮಕ್ಕಳು ನಾವು ತೋರಿಸಿದ್ರೆ ಅವ್ರು ಬಂದಿದ್ದ ಒಳ್ಳೆ ಕಾರ್ಯಕ್ರಮ ಅಂತ ಮನೆಗೆ ಹೋಗಿ ಆಹ್ವಾನ ಮಾಡಿದೆ ಸರ್. ಎಷ್ಟು ಹೇಳಲ್ಲ ನಾನು ಯಾರಂತ. ಅವ್ರು ಏನು ನನಗೆ ಸರ್, ಇದು ಯಾರು ಮಾಡೋದಕ್ಕೆ ನಮ್ಮ BJP ಇರ್ಬೋದು, ನಾನು ದೊಡ್ಡ ಮುಖಂಡ ಲೀಡರ್ ಆಗಿದ್ದೀನಿ ನಾನು. ಅಂದರೆ ಈ ಕೆಲಸ ನಾನು ಸೋಮಣ್ಣ ಇವಾಗಲೂ ಭಾಳ ಪ್ರಯತ್ನ ಮಾಡಿದ್ರು. ಪಾಪ ಸೋಮಣ್ಣನಿಗೆ ಯಾರಿಲ್ಲ, ನೀವು ಮಾಡಿದ್ರೆ ಇಂಥ ಕೆಲಸ ಯಾರು ಮಾಡೋಕ್ಕೆ ಸಾಧ್ಯ ಇರಲ್ಲ ಅಂತ BJP ಮುಖಂಡರು ಅವರು ಗೊತ್ತಿದೆ. ಅಂದರೆ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ ಸರ್, ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿ ಒಳ್ಳೆ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂತ ಇಡೀ ದೇಶಕ್ಕೆ ನಾವು ಮೆಸೇಜ್ ಕೊಡ್ಬೇಕು. ಅದನ್ನು ನಾಯಕರಾದಂಥ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಹೆಚ್ಚಾಗಿ ಭಾಗದ ಗುರಿ ಅಂತ ಹೇಳ್ತೀನಿ ನಾನು. SK ಪಾಟೀಲ್ ಸಾಹೇಬರು
ಎಲ್ಲ ಸಚಿವರು ಆ ಕಾರ್ಯಕ್ರಮ ಬರ್ತಾರೆ ಸರ್. ಎಲ್ಲ ಥರ ಸಿದ್ಧತೆ ಮಾಡಿದ್ವಿ ಸರ್. 1,10,000 ಚೇರ್ ಆಗ್ತಾ ಇದೆ ಸರ್. ಊಟಕ್ಕೆಲ್ಲ ತಿಂಡಿದು ವ್ಯವಸ್ಥೆ ಮಾಡಿದ್ವಿ ಸರ್. ತಿಂಡಿಗೆ ಏನು ಮಾಡಿದ್ವಿ ಅಂದರೆ ನಾವು ಬೆಳಗ್ಗೆ ಪಾಪ ಜನ ಬಂದು ಹೊಟ್ಟೆ ನಿರ್ಮಾಣ ಹೋಗಿ ಅಲ್ಲಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಉಪ್ಪಿಟ್ಟು ಬಾಕ್ಸ್ ಕೊಟ್ಟು ಒಂದು ಬಾಟಲ್ ನೀರು ಕೊಟ್ಟು ಅಲ್ಲೇ ಒಂದು 300 ಜನಕ್ಕೆ ಊಟನ ರೆಡಿ ಮಾಡಿದ್ವಿ ಸರ್. ಅಲ್ಲಲ್ಲೇ ಅವ್ರ ಕೈಯಲ್ಲಿ ಕೊಟ್ಬಿಟ್ಟಂಗೆ. ಆಮೇಲೆ ಎಲ್ಲ 150 ಊಟದ ಕೌಂಟರ್ಗಳು ಹಾಕಿದ್ವಿ ಸರ್. ಊಟಕ್ಕೆಲ್ಲ ಸಿದ್ಧತೆನ ವ್ಯವಸ್ಥೆನ ಮಾಡಿದ್ವಿ ಸರ್. ಚೆನ್ನಾಗಿ ಮಾಡಿದ್ವಿ ಸರ್. ಬಸ್ಸು ಏನು ಮಾಡಿದ್ವಿ, ಎಲ್ಲ ಪಾರ್ಕಿಂಗ್ ಅಲ್ಲೇ ಫಂಕ್ಷನ್ ಪ್ಲೇಸಲ್ಲೇ ಪಾಪ ತೊಂದರೆ ಆಗಬಾರ್ದು ಬರೋದು ಅಂತ ಹೇಳ್ಬಿಟ್ಟು ಆ ಫಂಕ್ಷನ್ ಪ್ಲೇಸ್ ನಿಯರ್ಸಲ್ಲೇ 60 ಎಕರೆ ಜಾಗ ಐಡೆಂಟಿಫೈ ಮಾಡಿದ್ವಿ ಸರ್. ನಾವು ಪಾರ್ಕಿಂಗನ್ನು ಐಡೆಂಟಿಫೈನಲ್ಲಿ ಗದಗ್ಗೆ ಒಂದು ಸಪ್ರೇಟ್ ಪಾರ್ಕಿಂಗ್ ಅದನ್ನ 4 ಜಿಲ್ಲೆ ಕಾನ್ಸೆಪ್ಟ್ ಮಾಡ್ತಾರೆ ಸರ್. 4 ಜಿಲ್ಲೆ ಕಾನ್ಸೆಪ್ಟ್ ಮಾಡ್ತಾರೆ. ಗದಗ, ಹಾವೇರಿ, ಹುಬ್ಳಿ, ಧಾರವಾಡ 4 ಕಡೆಯಿಂದ ನಾವು ಕಾನ್ಸೆಪ್ಟ್ ಮಾಡಿದ್ರೆ ಬೇರೆ ಕಡೆ ಎಲ್ಲೂ ಬರಬೇಡಿ ಅಂತ ಹೇಳ್ಬಿಡಿ ಸರ್. ಎಲ್ಲಿಂದ್ರೆ ಆಗಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹುಬ್ಳಿ ಧಾರವಾಡದಿಂದಲೇ ನನ್ನ ಅನಿಸಿಕೆ 1.5 ರಿಂದ 2 ಲಕ್ಷ ಜನ ಬರ್ತಾರೆ ಸರ್. ನಾನು ಪ್ರಸಾದ್ ಅಪ್ಪ ಅವರು ನನಗೆ ಭಾಳಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಸರ್. ಹಿಂಗೆ ಎಲ್ಲ ಅಡ್ಡಾಡ್ತೀವಿ ನಾವು ಧಾರವಾಡ ಹುಬ್ಳಿ ಎಲ್ಲ ನಮ್ದಿರೋ ಬಿಡ್ತಾರೆ ಸರ್. ಯುವಕರು ಕುಣಿತಾರೆ ಸರ್. ಒಂಥರ ಏನಾಗಿದೆ ಅಂದರೆ ಆ ಮನೆಗಳು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾರೆ ಸರ್. ಮನೆಗಳನ್ನು ತುಂಬ ಚೆನ್ನಾಗಿ ಕಟ್ಟಿದ್ವಿ ಸರ್. ನಾವು ಬಂದು ನೋಡಿ ಎಷ್ಟು ಖುಷಿ ಪಟ್ಟಂದರೆ ನಮ್ಮ ಮನೆಗಳು ಏನಿರ್ತದೆ ಆ ಥರ ಮಾಡ್ತೀವಿ ಸರ್. ಸ್ವಂತ ನಾವೇ ಬರ್ತಾರೆ ತಗೊಂಡು ಆಲ್ಮೋಸ್ಟ್ ಸರ್ 80% ಏನಂದರೆ ಬಡವರು ಒಂದೇ ಸಲ ಮನೆ ತೊಗೊಳಕ್ಕೆ ಸಾಧ್ಯ ಸರ್. ಅದಾದ್ಮೇಲೆ ನಾವಂತೂ ಮನೆ ಕೊಟ್ಕೊಳ್ಬೋದು. ಪಾಪ ಬಡವರು ಕೊಟ್ಕೊಳ್ಳೋದು ಆಗಲ್ಲ ಸರ್. ಲೈಫಲ್ಲಿ ಒಂದೇ ಸಿಗೋರು ಮನೆ ಸಿಗ್ತದೆ. ಆ ಒಳ್ಳೆ ಮನೆ ಕೊಡೋದು ಇಲ್ಲದೆ ಸರ್. ನಾನೇ ಪ್ರಸಾದ್ ನಂಬಿಕೆ ಬಿಟ್ಟಿರೋ ನಾನು ಪ್ರಸಾದ್ ಅಪ್ಪ ಅವರು 90% ಭಾಗದಲ್ಲಿ ಎಲ್ಲ ಪರ್ಸನಲ್ ಹೋಗಿ ಸರ್. ವಿಡಿಯೋ ಕಾನ್ಫರೆನ್ಸ್ ಮಾಡಿ ಕಾಂಟ್ರಾಕ್ಟರ್ನ ಕರೆಸಿ ಕೂಡಿಸಿ ಭಾಳ ಕಡೆ ಕೆತ್ತಿದ್ರು ಸರ್. ಕೆಲಸ ವಾನ್ ಮಾಡಿ ಕೆಲಸ ಮಾಡ್ತೀವಿ ಸರ್. ಏನಂದರೆ ಅವ್ರು ಶಾಪ ತೊಗೊಂಡು ನಮಗೂ ಒಡೆದು ಕೊಡ್ತಾಯಿಲ್ಲ ಸರ್. ಒಳ್ಳೆ ಕಾಲೇಜ್ ಮಾಡಿ ಸರ್. ನಂಬಿರೋ ಬಿಟ್ಟಿದೆ ಸರ್. ಮುಂದಿನ ಯಾರು ಇಷ್ಟು ಭಾಳ ಜನ ಇದ್ದಾರೆ ಸರ್. ಕೇಳಿ ಸರ್, ಒಂಥರ ಎಕ್ಸಿಬಿಷನ್ ಆಗ್ತದೆ ಸರ್. ಹುಬ್ಳಿ, ಧಾರವಾಡ, ಬೆಳಗಾಂ, ಹಾವೇರಿಯಿಂದ ಯುವಕರೆಲ್ಲ ಬಂದಿದ್ದು ಮನೆಗಳು ನೋಡ್ಕೊಂಡು ಹೋಗ್ತಾರೆ ಸರ್. ನೆನ್ನೆ ಭಾಳಷ್ಟು ಸಭೆ ಒಂದು 5-6 ಸಭೆ ಪ್ರಸಾದ ಮಾಡಿ ಸರ್. ಎಲ್ಲರೂ ಚೆನ್ನಾಗಿ ಅಂತ ಮನೆ ಕಟ್ಟಿದ್ದೀವಿ ಸರ್. ನಾವು ಬರ್ತೀವಿ ಸರ್ ಕಾರ್ಯಕ್ರಮ, ನಾವು ಬರ್ತೀವಿ ಸರ್. ಜನನ ಸರ್, ಮಾಮೂಲಿ ಸಾಮಾನ್ಯ ಜನ ಸರ್. ಹಾಗಾಗಿ ಅದು ಜನನೂ ಬರ್ತಾರೆ. ನನ್ನ ಅನಿಸಿಕೆ ಕನಿಷ್ಠ ಈ ಭಾಗದಲ್ಲಿ ಯಾವತ್ತೂ ಕಾರ್ಯಕ್ರಮ ಆಗಿಲ್ಲ. ಆ ದೊಡ್ಡ ಮಟ್ಟದಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಿಂದೆ ಯಾವತ್ತೂ ಆಗಿಲ್ಲ, ಮುಂದೇನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂಥ ಕಾರ್ಯಕ್ರಮ ತಾವು ಬಂದು ಆಶೀರ್ವಾದ ನಮ್ಮಿಂದ ಇಲ್ಲ. ನಾನು ಹೇಳ್ಬೋದು, ಯಶಸ್ವಿ ಮಾಡಬೇಕಾದ್ರೆ ಯಾರು ನೀವುಗಳು. ನಾನು ಒಬ್ಬನೇ ಬರೋಕ್ಕೆ ಸಾಧ್ಯ. ನಾನು ಒಬ್ಬನೇ ಸರ್. ನನ್ನ ತಿಂಗಳಿಂದ ತರ್ಸೋಕ್ಕಾಗಲ್ಲ, ನನ್ನ ಕ್ಷೇತ್ರದಿಂದ ತರ್ಸೋಕ್ಕಾಗಲ್ಲ. ನಾನು ಒಬ್ಬನೇ ಆ ಕಾರ್ಯಕ್ರಮ ಬರೋ ಸರ್. ಈಗ ಯಶಸ್ವಿ ಆಗಬೇಕಾದ್ರೆ ಯಾರು ಬರಬೇಕು? ಸಕ್ಸೀಡ್ ಆಗಿದ್ದಾರೆ ನಿಮ್ಮಿಂದ ಸರ್. ದಯಮಾಡಿ 5 ವರ್ಷ ಮನೆಯಲ್ಲಿ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇಡೀ ದೇಶಕ್ಕೆ ಒಂದು ಮೆಸೇಜ್ ಹೋಗೋ ಕಾರ್ಯಕ್ರಮ. ಈ ಸಭೆನ ಆಗಬೇಕಂತ ಹೇಳ್ಬಿಟ್ಟು ತಾವು ಹೆಚ್ಚಿನ ಇದರಲ್ಲಿ ಬರಬೇಕಂತ ತಾವೇನು ಹೇಳ್ತೀರ ಸರ್? ಮಾಡಿ ಸರ್, ತಾವೇನು ಹೇಳ್ತೀರ? ಎಷ್ಟು ಬಸ್ಗಳು ಕೊಡ್ತೀವಿ ಅಂತ ಆ ಬಸ್ ಎಲ್ಲ ವ್ಯವಸ್ಥೆ ಮಾಡಿ ಸರ್. ತಿಂಡಿ ವ್ಯವಸ್ಥೆ ಮಾಡಿ, ಊಟದ ವ್ಯವಸ್ಥೆ ಮಾಡಿದ್ವಿ. ತಾವೇನು ಹೇಳ್ತೀರ ಸರ್ ಅದು ಮಾಡ್ತೀವಿ. ಎಷ್ಟು ಬಸ್ ಇದ್ರು ಆ ಬಸ್ ಕೊಟ್ಟು ಇವತ್ತು ಅದ್ರ ಜೊತೆ ಈ ಕಾರ್ಯಕ್ರಮ ಜೊತೆ ಭಾಳ ದಿನ ಎಚ್ ಕೆ ಪಾಟೀಲ್ ಸಾಹೇಬರು ಒಂದು ಕನಸಿತ್ತದು. ಭಾಳ ದಿನ ಇಲ್ಲ. ಮುರಾಗಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್, ಮೊನ್ನೆ ಅಬ್ದುಲ್ ಕಲಾಂ ಆಜಾದ್ ಸ್ಕೂಲು ಇನಾಗ್ರೇಷನ್ ಮಾಡಬೇಕಂತ ಪಾಪ ಅವ್ರ ಮುಂದೆ ನಾನು ಸಣ್ಣ ಹುಡುಗ ಅವ್ರ ಹೊತ್ತನ ಜಮೀರ್ ಸಾಹೇಬ್ರು ಅಂತಾರೆ ನನಗೆ. ಅವ್ರು ನಿಜವಾಗ್ಲೂ ಹೇಳ್ತಿಲ್ಲ, ನನ್ನ ಮನಸ್ಸಾಗ ಹೇಳ್ತೀನಿ, ದೊಡ್ಡ ಗುಣ ಅವರು. ನಾನು ಭಾಳ ಸಣ್ಣವು ಅಂದರೆ ಅವ್ರು ದೊಡ್ಡ ಗುಣ ಅವರು. ನನಗೆ ಜಮೀರ್ ಸಾಹೇಬರು ಅಂತಾರೆ. ಅವರು ದೊಡ್ಡ ಗುಣ ಅಂತ ಹೇಳಿ ಅವರು 1 ತಿಂಗಳಿಂದಲೇ 1 ವರ್ಷದಿಂದ ಕರಿತಾನಿದ್ದಾರೆ ಬರಬೇಕಂತ. ಇವತ್ತು ಬಂದಿದ್ದೀನಿ ಸರ್. ಇವತ್ತು ಉದ್ಘಾಟನೆ ಇನಾಗ್ರೇಷನ್ ಕಾರ್ಯಕ್ರಮ, ಉದ್ಘಾಟನೆ ಕಾರ್ಯಕ್ರಮ, ಬುದ್ಧಿ ಪೂಜೆಗ ಉದ್ಘಾಟನೆ ಕಾರ್ಯಕ್ರಮ 40 ಇಟ್ಕೊಟ್ಟಿದ್ದು ಮುರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಮತ್ತು ಮೌಲಾನಾ ಅಬ್ದುಲ್ ಕಲಾಂದು ಮಾಡ್ತಾ ಇದ್ವಿ. ಹಾಗೆ ಹೇಳಿ ನನ್ನ ಇಲಾಖೆಯಲ್ಲಿ